FM ತರಲೆ ಈ ಕಾರ್ಯಕ್ರಮ ನಿಮಗೆ ಮತ್ತೊಮ್ಮೆ ಸ್ವಾಗತ. ಈಗ ಖ್ಯಾತ ನಿರ್ಮಾಪಕ ಮತ್ತು ವಿತರಕ ಜಯಣ್ಣ ನಮ್ಮೊಂದಿಗೆ ಫೋನ್ ಮೂಲಕ ಸಂಪರ್ಕದಲ್ಲಿದ್ದಾರೆ. ಜಯಣ್ಣ ಅವರು ಚರ್ಚೆ ನೋಡ್ತಾ ಇದ್ರಿ, ಏನು ಹೇಳಿ ಬಯಸ್ತೀರಾ? ಸಂಕ್ಷಿಪ್ತವಾಗಿ ನೇರವಾಗಿ ಹೇಳ್ಬಿಡಿ ಸರ್. ಫಸ್ಟ್ ಹೇಳ್ಬೇಕು ಅಂದ್ರೆ ತುಂಬಾ ನೋವಾಗುತ್ತೆ ಸರ್. ತುಂಬಾ ನೋವಾಗುತ್ತೆ ಸರ್. ಒಂದೊಂದೇ ನಮ್ಮ ಕನ್ನಡ ಭಾಷೆ ಬಗ್ಗೆ ಇರೋ ಒಂದು ಇದ್ರನ್ನ ಕಿತ್ಕೊಂಡು ಬರ್ತಾ ಇದ್ದಾರೆ ಸರ್. ಓಕೆ ಸರ್, ಫಸ್ಟ್ ಇದಕ್ಕೆ ಮುಂಚೆ ಸರ್ ಅದರ್ ಲ್ಯಾಂಗ್ವೇಜ್ ಸರ್ ಸಿನಿಮಾ ನಾನು FM ಇದು ಮಾಡ್ತೀನಿ, ಇದು 100% ಅವ್ರು ಮಾಡ್ತಾ ಇರೋ ತಪ್ಪು. ಎಲ್ಲದು FM ಗಳಲ್ಲೂ ಕನ್ನಡ ಆಗ್ಲೇಬೇಕು ಸರ್. ಓಕೆ ಸರ್, ಅದು ಬಿಟ್ಟು ಇನ್ನೊಂದು ಮಾತಾಡಕ್ ನನ್ಗೆ ಇಷ್ಟ ಆಗುತ್ತೆ ಸರ್ ಈ ಟೈಮಲ್ಲಿ. ದಯವಿಟ್ಟು ಮಾತಾಡ್ಬೋದಾ ಸರ್? ಹೇಳಿ ಸರ್. ಮುಂಚೆ 27 ಥಿಯೇಟರ್ ಇತ್ತು ಸರ್. ಅದೊಂದು ಚೇಂಬರಲ್ಲಿ ರೂಲ್ಸ್ ಆಗಿತ್ತು. ಅದೆಲ್ಲ ಎಲ್ರಿಗೂ ಗೊತ್ತಿರೋದೆ. ಬಟ್ ನಿಮ್ ಮೀಡಿಯಾ ಮುಖಾಂತರ ನಾನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತೆ 27 ಥಿಯೇಟರ್ ಇರೋದು ಇವತ್ತು 200 ಥಿಯೇಟರ್ ಆಗಿದೆ ಸರ್. ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳು ಹಾಕೋದು, ದೊಡ್ಡ ಸಿನಿಮಾಗಳು ಸರ್. ತೆಲುಗು, ತಮಿಳು, ಹಿಂದಿ, ಇಂಗ್ಲಿಷ್ ಪಿಕ್ಚರ್ಗಳು. ಓಕೆ ಓಕೆ 200 ಥಿಯೇಟರ್ ಆಗಿದೆ ಸರ್. ನಮ್ದು ಈಗ ಒಂದು ಎಕ್ಸಾಂಪಲ್ ಸರ್, ಸಂಗೊಳ್ಳಿ ರಾಯಣ್ಣ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸರ್ 1ನೇ ತಾರೀಕು. ಕನ್ನಡದ ದೊಡ್ಡ ಹತ್ತೂರಿ ಚಿತ್ರ ಸರ್, ದೊಡ್ಡ ಬಜೆಟ್ ಚಿತ್ರ. ಅದು 200 ಥಿಯೇಟರ್ ಆಗ್ತಾ ಇಲ್ಲ ಸರ್ ಆ ಪಿಕ್ಚರ್. ಅದೇ ಒಂದು ತೆಲುಗು ಪಿಕ್ಚರ್ ಬಂದ್ರೆ 200 ಥಿಯೇಟರ್ ಆಗ್ತಾ ಇದ್ದಾರೆ. ಓಕೆ. ಒಂದು ತಮಿಳ್ ಪಿಕ್ಚರ್ ಆಗ್ತಾ ಇದ್ದಾರೆ ಸರ್. ಬೆಂಗಳೂರಿನಲ್ಲಿ 80 ಥಿಯೇಟರ್ 100 ಥಿಯೇಟರ್ ಸರ್. ನಮ್ ಬೆಂಗಳೂರಿನಲ್ಲಿ ಇರೋದು 30 ಸೆಂಟ್ರ್ 35 ಸೆಂಟ್ರ್ ಸರ್. ಒಂದೊಂದೇ ಹೊಡ್ಕೊಂಡು ಸರ್ ಇವರು. ಇದೆಲ್ಲ ದೊಡ್ಡ ತಪ್ಪಾಗ್ತದೆ ಸರ್. ಇದಕ್ಕೆ ಒಂದು ಸೊಲ್ಯೂಷನ್ ನನ್ನ ಕಡೆಯಿಂದ ಒಂದು ಹೇಳ್ತೀನಿ. ನಾನು ಯಾವತ್ತೂ ಮೀಡಿಯಾ ಮುಂದೆ ಬಂದು ಹೇಳಿಲ್ಲ, ಇವತ್ತು ನೋವು ಪಟ್ಕೊಂಡು ಹೇಳ್ತಾ ಇದ್ದೀನಿ ಸರ್. ಇದಕ್ಕೆ ಎಲ್ಲರೂ ಸೇರ್ಕೋಬೇಕು ಸರ್. ಎಲ್ಲ ಕನ್ನಡಿಗರು ಸೇರ್ಕೋಬೇಕು. ನಿಮ್ ಎಲ್ಲ ಚಾನಲ್ಗಳು ಸಪೋರ್ಟ್ ಬೇಕು ನಮ್ಗೆ ಸರ್. ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ ನಮ್ಮ ಆರ್ಟಿಸ್ಟ್ಗಳು ಸರ್ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕು ಸರ್. ಈ ಗೌರ್ಮೆಂಟ್ಗೆ ದೊಡ್ಡದಾಗಿ ಗಲಾಟೆ ಮಾಡಿ ಗೌರ್ಮೆಂಟ್ ಗೊತ್ತಾಗಿ ಆ ಕಡೆಯಿಂದ ಸರ್ ನಮ್ಮ ಭಾಷೆ ಉಳಿಸ್ಕೋಬೇಕು ಅಂದ್ರೆ ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಸರ್ ಗೌರ್ಮೆಂಟ್ನವರು ಗೌರ್ಮೆಂಟ್ಗೆ ಅದು ಮುಟ್ಟೋ ತರ ಒಂದು ದೊಡ್ಡದಾಗಿ ಇದು ಮಾಡಿ ಮಾಡಬೇಕು ಸರ್. ಜಯಣ್ಣ ಅವರೇ, ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕಾಗಿ. ಇನ್ನೊಂದು ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ರು, ಅದು ಮುಖ್ಯವಾಗಿ ಕನ್ನಡಕ್ಕೆ ಆಗ್ತಿರುವ ಅನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ರು. ಥಿಯೇಟರ್ಗಳಲ್ಲೂ ಕೂಡ ಹೇಗೆ ಕಸಿತಾ ಬರಲಾಗ್ತಾ ಇದೆ ಥಿಯೇಟರ್ಗಳನ್ನ. 200 ಥಿಯೇಟರ್ಗಳಲ್ಲಿ ಬೇರೆ ಭಾಷೆಯ ಚಿತ್ರಗಳು ಬಿಡುಗಡೆ ಆಗ್ತಿರ್ಬೇಕಾದ್ರೆ ಕನ್ನಡಕ್ಕೆ ಯಾವ ಥಿಯೇಟರ್ಗಳು ಉಳಿತವೆ ಅನ್ನೋದು ಅವ್ರ ಪ್ರಶ್ನೆ. ತುಂಬ ಒಳ್ಳೆ ಪ್ರಶ್ನೆ. ಸೊ ಕವಿರಾಜ್, ಥ್ಯಾಂಕ್ಸ್ ಲಾಟ್ ನಮ್ಮ ಜೊತೆ ಮಾತಾಡೋದಕ್ಕೆ. ಕೊನೆಯಾಗಿ ಏನಾದರೂ ಹೇಳಿ ಬಯಸ್ತೀರಿ ನೀವು? ಕೊನೆಯದಾಗಿ ಏನಿಲ್ಲ, ಇಲ್ಲಿನ ನೆಲ ಬಳಸ್ತಾ ಇದ್ದೀರಲ್ಲ, ಜಲ ಬಳಸ್ತಾ ಇದ್ದೀರಾ, ಇಲ್ಲಿನ ಗಾಳಿ ಬಳಸ್ತಾ ಇದ್ದೀರಾ, ದಯವಿಟ್ಟು ಇಲ್ಲಿನ ಭಾಷೆಗೆ ಸಂಸ್ಕೃತಿಗೆ ಅದಕ್ಕೆ ತಕ್ಕನಾದ ಗೌರವವನ್ನು ಕೊಡಿ. ಕೃತಜ್ಞರಾಗಿರಿ, ಕೃತಜ್ಞರಾಗಬೇಡಿ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಹೊನ್ನಾಪುರ ಸರ್, ಈಗ ನಾವು ಇವ್ರಿಗೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಓಕೆ. ಯಾವ್ಯಾವ ರೇಡಿಯೋ ಸ್ಟೇಷನ್ಗಳು ಇಂಗ್ಲೀಷ್ಗೆ ಹಿಂದಿಗೆ ಸ್ವಿಚ್ ಓವರ್ ಆಗಿದ್ದಾರೋ ಅವ್ರಿಗೆ ನಾವೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. 1ನೇ ತಾರೀಕು ನಿಮಗೆ ಡೆಡ್ಲೈನು. 1ನೇ ತಾರೀಕಿಂದ ಕಡ್ಡಾಯವಾಗಿ ಕನ್ನಡದಲ್ಲಿ ಮಾಡಬೇಕು. ಕನ್ನಡದಲ್ಲಿ ಮಾಡದೆ ಹೋದರೆ ನಾವು ನಿಮ್ಮನ್ನು ಕರ್ನಾಟಕ ಬಿಟ್ಟು ಆಚೆ ಕಳಿಸ್ತೀವಿ. ಇನ್ನೊಂದು ನಾನು ಮನವಿ ಮಾಡೋದು ಅಂದರೆ, ಸಿನಿಮಾ ಇಂಡಸ್ಟ್ರಿ ಅವರು ವಿಶೇಷವಾಗಿ, ಅದರಲ್ಲೂ ಸಿನಿಮಾ ನಟರು, ಹೀರೋಗಳು ಏನಿದಾರಲ್ಲ, ಹೀರೋಗಳು ಇಂಥ ಎಲ್ಲ ಸಂದರ್ಭದಲ್ಲಿ ಮೌನವಾಗಿರೋದನ್ನು ಮಾಡ್ತಿದ್ದಾರೆ. ದಯವಿಟ್ಟು ನೀವು ಮೌನವಾಗಿರಬೇಡಿ. ಈ ಎಲ್ಲದರ ಪ್ರತಿಫಲ ನೀವು ಅನುಭವಿಸ್ತಾ ಇದ್ದೀರಿ. ಈ ಪ್ಲೀಸ್ ಕಮ್ ಔಟ್. ದಯವಿಟ್ಟು ಹೊರಗಡೆ ಬನ್ನಿ, ನಮ್ಮ ಜೊತೆ ಸೇರ್ಕೊಳ್ಳಿ. ಯಾವ ಕಾರಣಕ್ಕಾಗಿ ಕನ್ನಡಕ್ಕೆ, ಕನ್ನಡಿಗರಿಗೆ, ಕನ್ನಡ ಸಂಸ್ಕೃತಿಗೆ ಅನ್ಯಾಯ ಆಗ್ತಿರುತ್ತೋ ಅದನ್ನು ನಾವು ತಡಿತೀವಿ. ನೀವು ನಮ್ಮ ಜೊತೆ ಬನ್ನಿ ಅಂತ ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ವೇಲು ಸರ್, ಕನ್ನಡ ಸಾಹಿತ್ಯ ಸಂಗೀತ ಎಷ್ಟು ಪವರ್ಫುಲ್ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ನಮ್ಮ ಕನ್ನಡ ಸಾಹಿತ್ಯ ಸಂಗೀತವನ್ನು ನೀವು ಕಡೆಗಣಿಸಿದ್ರೆ ನಾವು ನಿಮ್ಮನ್ನು ಕಡೆಗಣಿಸ್ತೀವಿ. ಇದೇ ಲಾಸ್ಟ್ ಆ್ಯಂಡ್ ಫೈನಲ್. FM ಎಚ್ಚೆತ್ಕೊಳ್ಳಿ. ದಯವಿಟ್ಟು ಕನ್ನಡ ಹಾಡುಗಳು ಮಾತ್ರ ಹಾಕಿ ಬೇರೆ ಹಾಡುಗಳು ಹಾಕ್ಬೇಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ. ಕಲ್ಯಾಣ್ ಸರ್. ಖಂಡಿತವಾಗಿ ಅಷ್ಟೇ. ಅವರ ಒಂದು ಸಣ್ಣತನವನ್ನು ಅವರು ಈ ಕ್ಷಣದಿಂದ ನಿಲ್ಲಿಸಲಿ ಅಂತ ಒಂದು ಮಾತು ಹೇಳಿ. ಅರ್ಚನಾ, ನೀವು RJ ಸ್ಟೈಲಲ್ಲಿ ಏನಾದ್ರು ಹೇಳ್ಬೋದು ಅಂತ ನಾನು ಅದಕ್ಕೆ ಕೊನೆ ಆಗಿಬಿಟ್ಟೆ. ನಿಮ್ಮನೆ ಹುಡುಗಿ ಅರ್ಚನಾ, ನಿಮ್ಮ ಮನೆ ಹುಡುಗಿಯಾಗಿ ನನ್ನನ್ನು ಒಪ್ಕೊಂಡಿದ್ದೀರಿ. ಸೊ ಇಂಥ ನಿಮ್ಮನೆ ಹುಡುಗಿ ಈಗ ಮನೆಗೂ ಬಂದು ಚಾನ್ಸ್ ಕೇಳೋ ಥರ ಆಗಬೇಕಾ? ಅಲ್ಲ, ಸ್ಟೇಷನ್ಗೂ ಅಲ್ದಾಡಿ ನಾನು ಚಾನ್ಸ್ ಕೇಳಬೇಕಾ? ನಿಮ್ಮವಳನ್ನಾಗಿ ನನ್ನ ಹತ್ರ ಕರ್ಕೊಂಡ್ರಿ. ನೀವೇ ಕರ್ಕೊಂಡಿದ್ದು, ನೀವೇ ಮಾಡಿದ್ದು, ನೀವೇ ಕೊಟ್ಟಿದ್ದು, ನೀವೇ ತಗೊಂಡಿದ್ದ? ಈ ಥರ ಆಗಬೇಕಾಗಿತ್ತ? ಕಳ್ಕೊಂಡು ಎಲ್ಲ ಇದ್ದು ಕಳ್ಕೊಂಡು ಮತ್ತೆ ಪ್ರಯತ್ನಪಟ್ಟು ಬರೋಣ ಅಂತ ಹೇಳಿದ್ರೆ ಬೇರೆ ಭಾಷೆಗಾಗಿ ಬನ್ನಿ ಅಂತ ಕರಿತೀರಾ? 100ಕ್ಕೆ 100ರಷ್ಟು ನಾನು ಕೆಲಸ ಮಾಡ್ತೀನಿ. ನನಗೆ ಇಂಥ ಕೆಲಸ 100ಕ್ಕೆ 100ರಷ್ಟು ಬರುತ್ತೆ. ಇದು ಬಿಟ್ಟು ಬೇಡ ಅಮ್ಮ ಪರವಾಗಿಲ್ಲ 30% ಅಷ್ಟೇ ಕೊಡು ಅಂತ ಹೇಳಿ ಕರ್ಕೊಳ್ತೀರಾ?
ದುಡ್ಡಿಗಾಗಿ ಏನನ್ನು ಬೇಕಾದ್ರೂ ಮಾಡಬಹುದಾ? ನನಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಮಾಡ್ತಾನೂ ಇಲ್ಲ. 1 ವರ್ಷದಿಂದ ಕೆಲಸ ಕಳ್ಕೊಂಡು ಪರವಾಗಿಲ್ಲ, ನಾನು ಹೋದರೆ ಕನ್ನಡಕ್ಕೆ ಹೋಗೋದು. ನನ್ನ ಸ್ಟ್ರೆಂತ್ ಇರೋದೇ ಕನ್ನಡದಲ್ಲಿ. ಕನ್ನಡ ಬಿಟ್ಟು ನನಗೆ ಬೇರೆ ಏನೂ ಮಾಡೋಕ್ಕಾಗಲ್ಲ, ಮಾಡೋಕ್ಕೆ ಬರೋದೂ ಇಲ್ಲ. ಯಾರು ಏನು ಬೇಕಾದ್ರೂ ತಿಳ್ಕೊಳ್ಳಿ, ನನಗೆ ಕೆಲಸ ಕೊಟ್ಟರೂ ಸರಿ, ಕೊಡದೆ ಇದ್ದರೂ ಸರಿ, ಕೊಟ್ಟರೆ ದಯವಿಟ್ಟು ಕನ್ನಡಕ್ಕಾಗಿ ಈ ನಿಮ್ಮ ಹುಡುಗಿ ಅಂತ ನೀವೇನು ಕರೆದಿದ್ದೀರಾ, ನಿಮ್ಮನೆ ಹುಡುಗಿನ ಕನ್ನಡಕ್ಕಾಗಿ ಕರ್ಕೊಡಿ, ಅಷ್ಟೇ ನಾನು ಕೇಳೋದು. ಅರ್ಚನಾ, ಒಂದು ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ನೋವು, ನಿಮ್ಮ ಏನು ಇದು ಹಿಂಸೆ ಇದ್ದಾವೆ, ಅದರಲ್ಲೆಲ್ಲ ನಾವು ಪಾಲ್ದಾರರು. ನಿಮ್ಮ ಜೊತೆ ನಾವು ಇರ್ತೀವಿ. ನಿಮಗೆ ಮತ್ತೆ ಕನ್ನಡ RJ ಆಗೋಕ್ಕೆ ಏನೇನು ಕೆಲಸ ಮಾಡಬೇಕು, ಹೋರಾಟ ಮಾಡಬೇಕು, ಸಹಾಯ ಮಾಡಬೇಕು, ಅದಕ್ಕೆ ನಾವೆಲ್ಲ ಜನಪರ ಸಂಘಟನೆಗಳು ನಿಮ್ಮ ಜೊತೆ ಇರ್ತೀವಿ. ನಿಮಗೆ ಯಾವ ಚಾನಲಲ್ಲಿ ಅನ್ಯಾಯ ಆಗಿದೆಯೋ ಅದೇ ಚಾನಲಲ್ಲಿ ಮತ್ತೆ ನಿಮ್ಮನ್ನು ಕೆಲಸಕ್ಕೆ ತಗೊಳ್ಳೋಕ್ಕೆ ನಾವು ಏನೇ ಹೋರಾಟ ಮಾಡಬೇಕೋ ಅದನ್ನು ನಾವು ಮಾಡ್ತೀವಿ. ವಿ ಆರ್ ವಿತ್ ಯು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಥ್ಯಾಂಕ್ಸ್. ಕನ್ನಡ ರಾಜ್ಯೋತ್ಸವ ಹತ್ತಿರ ಬರ್ತಾ ಇದೆ. ಕನ್ನಡದ ಬಗ್ಗೆ ಕನ್ನಡ ರಾಜ್ಯೋತ್ಸವ ಹತ್ತಿರ ಬರ್ತಾ ಇರೋ ಹಾಗೆ ಕನ್ನಡ ಕಳ್ಕೊಳ್ತೀವಿ ಅನ್ನೋ ಅಪಾಯ ಕೂಡ ಎದುರಾಗ್ತಾ ಇದೆ. ಆ ಥರದ ಲಕ್ಷಣಗಳು ಕಾಣ್ತಾ ಇದೆ. ಸೊ ಈ ಥರದ ಜಾಗೃತಿ ತುಂಬ ಅವಶ್ಯಕ ಅಂತ ನಾನು ಅನ್ಕೋತೀನಿ. ಸೊ ಮನೆಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಕನ್ನಡ ಇದೆ, ಆದರೆ ತುಂಬ ಸಲ ನಾನು ಅಬ್ಸರ್ವ್ ಮಾಡೋದು ಏನಂದರೆ ಮನೆಗಳಲ್ಲಿ ಕನ್ನಡನೇ ಕಡಿಮೆ ಆಗ್ತಾ ಇದೆ, ಚಾನಲ್ಗಳಲ್ಲಿ ನೀವು ಕಡಿಮೆ, ಅದರ ಪ್ರತಿಫಲನೇ ನಮಗೆ ಈ ಥರದ್ದು ಚಾನಲ್ಗಳು ಈ ಥರ ಆಗ್ತಾ ಇದೆ ಅನಿಸುತ್ತೆ. ಸೊ ಮನೆಗಳಲ್ಲಿ ಕನ್ನಡ ಬೆಳೆಸ್ಕೊಳ್ಳಿ ಅಂತ ನಾನು ಹೇಳ್ತಾ, ಇನ್ನು ಮುಂದೆ ಏನು FM ಗಳ ಬಗ್ಗೆ ಮಾತಾಡಿದ್ವಿ ಅದು ಕೂಡ ಕಾರ್ಯರೂಪಕ್ಕೆ ಆದಷ್ಟು ಬೇಗ ಈ FM ಚಾನಲ್ಗಳವರು ಮಾಡ್ತಾರೆ ಅಂತ ಆಶಿಸ್ತಾ, ಅಕಸ್ಮಾತ್ ಆಗದೇ ಇದ್ದರೆ ಏನಾಗುತ್ತೆ ಅನ್ನೋದು ಕೂಡ ಈಗಾಗಲೇ ಹೇಳಲಾಗಿದೆ. ಅದು ಆಗದೇ ಇರಲಿ ಅನ್ನೋ ಒಂದು ಕಳಕಳಿಯೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.